ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ರಾಮನವಮಿಯ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಮತ್ತು ನಿಯಮಗಳು ಯಾವುವು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ರಾಮನವಮಿ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ದಿನ. ಈ ದಿನ ಅಯೋಧ್ಯೆಯ ರಾಮ ಮಂದಿರದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ರಾಮನವಮಿಯು ರಾಮನ ಜನ್ಮ ದಿನವಾದ್ದರಿಂದ ಈ ದಿನ ಅನೇಕರು ರಾಮನ ಬಾಲ ರೂಪವನ್ನ ಅಥವಾ ಮಗುವಿನ ರೂಪವನ್ನ ಪೂಜಿಸುತ್ತಾರೆ. 2026ರ ರಾಮನವಮಿ ಪೂಜೆಗೆ ಶುಭ ಮುಹೂರ್ತ ಯಾವುದು? ರಾಮನವಮಿ ದಿನ ರಾಮನನ್ನು ಪೂಜಿಸುವುದು ಹೇಗೆ? ರಾಮನವಮಿ ಮಹತ್ವ, ಈ ದಿನದ ನಿಯಮಗಳು ಯಾವುವು ಅಂತ ನೋಡೋಣ. ವಿಷ್ಣು ದೇವನು ಚೈತ್ರ ಮಾಸದ 9ನೇ ದಿನದಂದು ರಾಮನಾಗಿ ಭೂಮಿಯಲ್ಲಿ ಜನಿಸಿದನು. ಈ ದಿನವನ್ನೇ ನಾವು ರಾಮನವಮಿ ಎಂದು ಪ್ರತಿ ವರ್ಷ ಆಚರಿಸುತ್ತೇವೆ. ಈ ದಿನದಂದು ರಾಮನನ್ನು ಆರಾಧಿಸುತ್ತೇವೆ, ರಾಮನ ಗುಣಗಳನ್ನು ಸ್ಮರಿಸುತ್ತೇವೆ. ಭಾರತದ ಕೆಲವೊಂದು ಉತ್ತರ ಭಾರತದ ಭಾಗಗಳಲ್ಲಿ ಇದನ್ನು ಚೈತ್ರ ನವರಾತ್ರಿಯ 9ನೇ ದಿನವೆಂದು ಕೂಡ ಆಚರಿಸುತ್ತಾರೆ. ರಾಮನವಮಿಯು ಶ್ರೀರಾಮನ ಜನ್ಮವಾಗಿದ್ದು ಇದನ್ನು ರಾಮ ಜನ್ಮೋತ್ಸವವೆಂದು ಕರೆಯಲಾಗುತ್ತದೆ. ಈ ಪವಿತ್ರ ದಿನದಂದು ರಾಮನ ಪೂಜೆಯನ್ನ ಮಧ್ಯಾಹ್ನದ ಸಮಯದಲ್ಲಿ ಮಾಡುವುದು ವಿಶೇಷ ಪ್ರಯೋಜನವನ್ನ ಹೊಂದಿದೆ. ರಾಮನವಮಿ ದಿನದಂದು ರಾಮನ ಪೂಜೆಯನ್ನ ಮಾಡುವುದು, ರಾಮನ ಮಂತ್ರಗಳನ್ನ ಪಠಿಸುವುದು ಮತ್ತು ಶ್ರೀಮದ್ ರಾಮಾಯಣದಂತಹ ಪವಿತ್ರ ಗ್ರಂಥಗಳನ್ನ ಓದುವುದು ವಾಡಿಕೆ. 2026ರ ರಾಮನವಮಿಯ ದಿನದಂದು ನಾವು ಶ್ರೀರಾಮನನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕೆಂದು ನೋಡೋಣ. ನವಮಿ ಶುಭ ಮುಹೂರ್ತ ಪ್ರಾರಂಭವಾಗುವುದು ನವಮಿ ದಿನಾಂಕ. ರಾಮನವಮಿ ದಿನಾಂಕ 2026 ಮಾರ್ಚ್ ಗುರುವಾರದಂದು 26ನೇ ತಾರೀಕು ಬಂದಿದೆ. ರಾಮನವಮಿ ತಿಥಿ ಪ್ರಾರಂಭವಾಗುವುದು ಮಾರ್ಚ್ 26 ಗುರುವಾರ ಬೆಳಿಗ್ಗೆ 11:48ರಿಂದ. ರಾಮನವಮಿ ತಿಥಿ ಮುಕ್ತಾಯವಾಗುವುದು ಮಾರ್ಚ್ 27 ಶುಕ್ರವಾರ ಬೆಳಿಗ್ಗೆ 10:06ವರೆಗೆ. ಉದಯ ತಿಥಿಯ ಪ್ರಕಾರ ರಾಮನವಮಿ 2026ರ ಮಾರ್ಚ್ 27 ಶುಕ್ರವಾರ ಬೆಳಿಗ್ಗೆ 11:13ರಿಂದ ಆಚರಿಸುತ್ತಾರೆ. ಉದಯ ತಿಥಿ ರಾಮನವಮಿಯ ಮುಕ್ತಾಯ ಆಗುವುದು ಮಾರ್ಚ್ 27 ಶುಕ್ರವಾರ ಮಧ್ಯಾಹ್ನ 1:41. ರಾಮನ ಜನ್ಮ ಸಮಯ. ರಾಮನು ಈ ದಿನ ಮಧ್ಯಾಹ್ನ ಕರ್ಕಾಟಕ ಲಗ್ನದಲ್ಲಿ ಜನಿಸಿದನು. ಇನ್ನು ರಾಮನವಮಿಯ ಮಹತ್ವವೇನು ಅಂತ ನೋಡೋದಾದ್ರೆ, ರಾಮನವಮಿಯು ಹಿಂದೂಗಳ ಪವಿತ್ರ ಹಬ್ಬವಾಗಿದ್ದು ಈ ದಿನವನ್ನು ರಾಮನ ಭಕ್ತರು ಅತ್ಯಂತ ವೈಭವದಿಂದ ಮತ್ತು ಸಂತೋಷದಿಂದ ಆಚರಿಸುತ್ತಾರೆ. ಈ ದಿನ ವಿಷ್ಣು ರಾಮನಾಗಿ ಮಾನವ ರೂಪದಲ್ಲಿ ಭೂಮಿಯ ಮೇಲೆ ಅಯೋಧ್ಯೆಯ ರಾಜ ದಶರಥನ ಮತ್ತು ತಾಯಿ ಕೌಸಲ್ಯೆಯ ಮಗನಾಗಿ ಅವತರಿಸಿದನು. ಈ ದಿನ ದೇಶ ವಿದೇಶಗಳಲ್ಲೂ ಜನರು ರಾಮನ ಜನ್ಮದಿನವನ್ನು ಆಚರಿಸುತ್ತಾರೆ. ಶ್ರೀರಾಮನು ನೀತಿ, ಶೌರ್ಯ, ಧೈರ್ಯ ಮತ್ತು ಸತ್ಯದ ಸಾಕಾರ ದೇವನಾಗಿದ್ದಾನೆ. ಶ್ರೀರಾಮನ ಎಲ್ಲ ಭಕ್ತರು ಅವನಿಗೆ ತಮ್ಮ ಪ್ರಾಮಾಣಿಕ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಮತ್ತು ಭಗವಂತನ ಆಶೀರ್ವಾದವನ್ನು ಪಡೆಯಲು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಶ್ರೀರಾಮನು ತ್ರೇತಾಯುಗದಲ್ಲಿ ರಾವಣನನ್ನು ಕೊಂದು ಭೂಮಿಯ ಮೇಲೆ ಧರ್ಮವನ್ನು ಮರುಸ್ಥಾಪನೆ ಮಾಡಲು ಕಾಣಿಸಿಕೊಂಡ ವಿಷ್ಣುವಿನ 7ನೇ ಅವತಾರವೆಂದು ಹೇಳಲಾಗುತ್ತದೆ. ಇನ್ನು ರಾಮನವಮಿಯ ಇತಿಹಾಸವೇನು ಅಂತ ನೋಡೋದಾದ್ರೆ, ಹಿಂದೂ ಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜ ದಶರಥನು 3 ಜನ ಪತ್ನಿಯರನ್ನು ಹೊಂದಿದ್ದನು. ಆದರೆ ಅವನು ಆ 3 ಜನ ಪತ್ನಿಯರಿಂದಲೂ ಯಾವುದೇ ಸಂತಾನವನ್ನು ಪಡೆದುಕೊಂಡಿರಲಿಲ್ಲ. ಮಕ್ಕಳನ್ನು ಪಡೆದುಕೊಳ್ಳುವುದಕ್ಕಾಗಿ ಅವನು ಸಾಕಷ್ಟು ಪೂಜೆ ಋತಗಳನ್ನು ಮಾಡತೊಡಗಿದನು. ಆದರೂ ದಶರಥನಿಗೆ ಸಂತಾನ ಭಾಗ್ಯ ಪ್ರಾಪ್ತವಾಗಲಿಲ್ಲ. ಆದ್ದರಿಂದ ದಶರಥನು ತನ್ನ ಗುರುಗಳಾದ ಮಹರ್ಷಿ ವಸಿಷ್ಠರು ಸೂಚಿಸಿದಂತಹ ಪುತ್ರ ಕಾಮೇಷ್ಟಿ ಯಾಗವನ್ನು, ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ. ಯಾಗ ಪೂರ್ಣಗೊಂಡ ಬಳಿಕ ದಶರಥನ ಪತ್ನಿಯರಿಗೆ ಪೂಜೆಯಲ್ಲಿ ನೈವೇದ್ಯವಾಗಿಟ್ಟ ಪಾಯಸವನ್ನು ಸೇವಿಸಲು ನೀಡಲಾಯಿತು. ಈ ಪ್ರಸಾದವನ್ನು ಸ್ವೀಕರಿಸಿದ ಸ್ವಲ್ಪ ಸಮಯದ ಬಳಿಕ ಆತನ 3 ಜನ ಪತ್ನಿಯರು ಗರ್ಭಿಣಿಯರಾಗಿ 4 ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ. ಆ 4 ಜನ ಮಕ್ಕಳೇ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ದಶರಥ ಮಹಾರಾಜನ ಮೊದಲನೇ ಹೆಂಡತಿಗೆ ಜನಿಸಿದ ಮಗನೇ ಈ ರಾಮ. ಅಂದಿನಿಂದ ಶ್ರೀರಾಮನ ಜನ್ಮ ದಿನವನ್ನು ಎಲ್ಲ ಹಿಂದೂ ಭಕ್ತರು ದೇಶಾದ್ಯಂತ ಬಹಳ ಉತ್ಸಾಹದಿಂದ ಆಚರಿಸುತ್ತಾರೆ. ಇನ್ನು ರಾಮನವಮಿಯ ಪೂಜೆಯ ವಿಧಾನವನ್ನು ಸರಳವಾಗಿ ಮನೆಯಲ್ಲಿ ಹೇಗೆ ಆಚರಿಸುವುದು ಅಂತ ನೋಡೋದಾದ್ರೆ, ರಾಮನವಮಿ ದಿನ ಭಕ್ತರು ಮುಂಜಾನೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡುತ್ತಾರೆ. ಮನೆಯನ್ನು ಮತ್ತು ದೇವರವನ್ನು ಸ್ವಚ್ಛಗೊಳಿಸಬೇಕು. ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು. ಬಳಿಕ ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ರಾಮ್ ದರ್ಬಾರ್ನ ಫೋಟೋ ಅಥವಾ ವಿಗ್ರಹವನ್ನು ಇರಿಸಬೇಕು.
ವಿಗ್ರಹ ಅಥವಾ ಫೋಟೋದ ಎರಡೂ ಬದಿಗಳಲ್ಲಿ ದೀಪವನ್ನು ಹಚ್ಚಿ ರಾಮನನ್ನ ಅಲಂಕರಿಸಿ ಮನೆಯಲ್ಲಿ ತಯಾರಿಸಿದ ಸಿಹಿಯನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ರಾಮನಿಗೆ ಆರತಿಯನ್ನ ಮಾಡಿ ಈ ಪವಿತ್ರ ದಿನದಂದು ಜನರು ಹೋಮ ಹವನ ಮಾಡುತ್ತಾರೆ. ರಾಮನ ಮಂತ್ರಗಳನ್ನು ರಾಮಾಯಣವನ್ನ ಪಠಿಸುತ್ತಾರೆ. ಈ ದಿನ ದಾನ ಧರ್ಮದಂತ ಪುಣ್ಯ ಕಾರ್ಯಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ರಾಮನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು 2026 ರಾಮನವಮಿಯ ದಿವಸ ಆಚರಿಸಬೇಕಾದಂತಹ ನಿಯಮಗಳು ಯಾವುವು ಅಂತ ನೋಡೋದಾದ್ರೆ, ಉಪವಾಸ ಆಚರಿಸುವವರು ಈ ದಿನದಂದು ಸರಳತೆ ಮತ್ತು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಉಪವಾಸದ ಸಮಯದಲ್ಲಿ ಹಣ್ಣು ಹಾಲು ಮುಂತಾದ ಸಾತ್ವಿಕವಾದ ಮತ್ತು ಶುದ್ಧ ಆಹಾರಗಳನ್ನು ಸೇವಿಸಬೇಕು. ಈ ದಿನ ಆಹಾರದಲ್ಲಿ ಕಲ್ಲುಪ್ಪನ್ನು ಬಳಸಬೇಕು. ರಾಮನ ಪೂಜೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು, ಸ್ತೋತ್ರಗಳನ್ನು ಪಠಿಸುವುದು ಮತ್ತು ದಿನವಿಡೀ ರಾಮಾಯಣವನ್ನು ಪಠಿಸುವುದು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ಭಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸುವುದರಿಂದ ಈ ದಿನದ ಋತುವನ್ನು ಮಧ್ಯಾಹ್ನದ ವೇಳೆ ಮುಕ್ತಾಯಗೊಳಿಸುವುದು ಉತ್ತಮ. ರಾಮನವಮಿ ಉಪವಾಸದ ಸಮಯದಲ್ಲಿ ಗೋಧಿ, ಅಕ್ಕಿ ಮತ್ತು ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರ ಮತ್ತು ಮದ್ಯದಂತಹ ಆಹಾರವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ನಕಾರಾತ್ಮಕ ಚಿಂತನೆ, ಕಠಿಣ ಮಾತು ಮತ್ತು ಕೋಪವನ್ನು ತಪ್ಪಿಸಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ರಾಮನವಮಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.